ದ್ವಾರಕೀಶ್ ಅವರ ಅಗಲಿಕೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈಗ ನಮ್ಮ ಜೊತೆಗೆ ನಿರ್ದೇಶಕ ಪಿ ವಾಸು ಅವರು ಫೋನ್ ಸಂಪರ್ಕದಲ್ಲಿ. ವಾಸು ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಬಹುಶಃ ತಮ್ಮ ಗಮನಕ್ಕೆ ಬಂದಿದೆ, ಯಾವ ರೀತಿ ತಾವು ದ್ವಾರಕೀಶ್ ಅವರನ್ನು ನೆನಪು ಮಾಡ್ಕೊಳ್ತೀರಿ ಈ ಸಂದರ್ಭದಲ್ಲಿ? ಸರ್, ಒಂದು ದೊಡ್ಡ ಪ್ರೊಡ್ಯೂಸರು, ಟೇಸ್ಟ್ಫುಲ್ ಪ್ರೊಡ್ಯೂಸರು. ಕನ್ನಡ ಮಾತ್ರ ಅಲ್ಲ ಸರ್, ಅವರು ಲಾಸ್ ಅನ್ನೋದು ಇಂಡಿಯನ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸ್ ಸರ್. ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಏನಂದ್ರೆ ಅವರು ಹಿಂದಿ, ತಮಿಳ್, ತೆಲುಗು, ಕನ್ನಡ ಅಂತ ದೊಡ್ಡ ದೊಡ್ಡ ಪಿಕ್ಚರ್ ಮಾಡಿದ್ದಾರೆ. ಎಷ್ಟೋ ಡೈರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಎಷ್ಟೋ ಆರ್ಟಿಸ್ಟ್ ಜೊತೆ ಆಕ್ಟ್ ಮಾಡಿದ್ದಾರೆ, ಎಷ್ಟೋ ಆರ್ಟಿಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂತ ಒಂದು ಡಿಕ್ಷನರಿ, ಒಂದು ಲೈಬ್ರರಿ, ಒಂದು ಇಂಡಸ್ಟ್ರಿಲೋ ಇಂಥ ದೊಡ್ಡ ಪ್ರೊಡ್ಯೂಸರ್ ಹೋಗಿದ್ದಾರೆ ಅಂದರೆ ಇಟ್ ಈಸ್ ಅ ಬಿಗ್ಗೆಸ್ಟ್ ಲಾಸ್ ಫಾರ್ ಕನ್ನಡ. ಅಂಡ್ ನಾಟ್ ಓನ್ಲಿ ಕನ್ನಡ, ದ ಹೋಲ್ ಇಂಡಿಯನ್ ಇಂಡಸ್ಟ್ರಿ ಇಸ್ ಲೂಸಿಂಗ್ ಅ ವಂಡರ್ಫುಲ್ ಅಂಡ್ ಟೇಸ್ಟ್ಫುಲ್ ಪ್ರೊಡ್ಯೂಸರ್, ವೆರಿ ಟೇಸ್ಟ್ಫುಲ್ ಪ್ರೊಡ್ಯೂಸರ್. ಅವರು ಪಿಕ್ಚರ್ ಮಾಡುವಾಗ ರಿಚ್ ಆಗಿರಬೇಕು ಪಿಕ್ಚರು. ಏನು ಖರ್ಚು ಮಾಡಬೇಕು ಅದು ಖರ್ಚು ಮಾಡ್ತಾರೆ. ಆ ಥರ ಒಂದು ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಡೈರೆಕ್ಟರು, ಒಳ್ಳೆ ಆ್ಯಕ್ಟರು, ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ನಮ್ಮ ಹತ್ರ ಇಲ್ಲ ಅನ್ನೋದು ಕೇಳುವಾಗ ಐ ಡೋಂಟ್ ನೋ, ಇಟ್ ಇಸ್ ವೆರಿ ವೆರಿ ಪೇಥಟಿಕ್ ಸ್ಟೇಜ್. ವಾಸು ಅವರೇ, ಆಪ್ತ ಮಿತ್ರ ಚಿತ್ರ ಇಡೀ ಚಿತ್ರರಂಗ ಒಮ್ಮೆ ತಿರುಗಿ ನೋಡುವಂತೆ ಇದ್ದಂಥ ಚಿತ್ರ. ಆ ಚಿತ್ರದ ನಿರ್ದೇಶಕರು ತಾವು. ದ್ವಾರಕೀಶ್ ಅವರಿಗೆ ಪುನರ್ಜನ್ಮ ಕೊಟ್ಟಂಥ ಚಿತ್ರ ಅಂತಲೂ ಕರೀತಾರೆ ಅದನ್ನು. ಸೊ ಆ ದಿನಗಳನ್ನು ಯಾವ ರೀತಿ ನೆನಪು ಮಾಡ್ಕೊಳ್ತೀರಿ ಈ ಸಂದರ್ಭದಲ್ಲಿ? ಸರ್, ಆ ದಿನದಲ್ಲಿ ದ್ವಾರಕೀಶ್ ಅವರು చాలా ದಟ್ ಈಸ್ ದೊಡ್ಡ ಪ್ರಾಬ್ಲಮ್ಗಳು ಇದ್ದಾರೆ ಆ ಟೈಮ್ನಲ್ಲಿ. ಬಿಕಾಸ್ ಹಿ ವಾಸ್ ನಾಟ್ ಇನ್ ದಟ್ ಬಿಗ್ ಲೆವೆಲ್, ಬಟ್ ಈ ವಾಸ್ ವೆರಿ ವೆರಿ ನಾರ್ಮಲ್ ಲೆವೆಲ್ ಇದ್ದಾರೆ. ಆ ಟೈಮ್ನಲ್ಲಿ ಅಂಥ ಒಂದು ಪಿಕ್ಚರ್ ಮಾಡಬೇಕಂತ ಕೇಳಿದ ತಕ್ಷಣ ಆ ಸ್ಟೋರಿ ನಾನು ಹೇಳಿದ್ದೀನಿ. ಅದು ಕೇಳಿದ ತಕ್ಷಣ ಅದು ಏನಂತ ಗೊತ್ತಿಲ್ಲಪ್ಪ, ನೀವು ತೋರಿಸ್ಬಿಡು, ನನಗೆ ಗೊತ್ತಾಗುತ್ತೆ ಸಮಥಿಂಗ್ ಇದೆ ಅಂತ. ಏನಂತೆ ನಾಲ್ಕು ಯೋಗಿ ವಾಸ್ ವೆರಿ ಸಪೋರ್ಟಿವ್ ಫಾರ್ ಮೀ. ಸೊ ನನ್ನ ನಂಬಿಕೆ ಇದೆ ನಿಮ್ಮಿದ ಅಂತ ಹಿ ಸ್ಪೆಂಟ್ ದ ಫಿಲ್ಮ್. ಒಂದು ಸ್ಥಳ ಒಂದು ಚೌಲ್ಟ್ರಿ ಬೇಕು ಲಾಸ್ಟ್ಲು, ಆ ಸಾಂಗು, ಫ್ಯಾಮಿಲಿ ಸಾಂಗ್, ಒಂದು ಚೌಲ್ಟ್ರಿ ಬೇಕು. ಆ ಚೌಲ್ಟ್ರಿಗೆ ಆಕ್ಚುಲ್ ಆಗಿ ಇಸ್ ಫೈನಾನ್ಸ್ ವಾಸ್ ನಾಟ್ ದೇರ್. ಸೊ ಎಲ್ಲಿ ಮಾಡ್ಬೇಕಂದ್ರೆ ಇಂಥ ದೊಡ್ಡ ಫ್ಯಾಮಿಲಿ, ಇದು ರಿಚ್ ಆಗಿ ಮಾಡ್ಬೇಕು ಸರ್, ಒಂದು ದೊಡ್ಡ ಚೌಲ್ಟ್ರಿ ಬೇಕು ಅಂತ ಹೇಳಿದ ತಕ್ಷಣ ನೋಡೋಣ ದ್ವಾರಕೀಶ್ ಅವರು ಬಂದ ತಕ್ಷಣ ನೋಡಿದಾರೆ, ಎಲ್ಲಿ ಬೇಕಪ್ಪ ನಿಮ್ಗೆ ಪಾಪ ನಾನು ತೋರಿಸ್ತೀನಿ ಅಂತ. ಮೈಸೂರಲ್ಲಿ ಒಂದು ದೊಡ್ಡ ಇಟ್ ಈಸ್ 1 lakh ದಟ್ ಡೇ ಪರ್ ಡೇ. ಸೊ ಹೀಗೆ ವಾಟ್ ಇಸ್ ದಿಸ್, ಹೌ ಮೆನಿ ಡೇಸ್ ಯು ವಾಂಟ್ ಮ್ಯಾನ್? ನನಗೆ ಸರ್ ಒಂದು 4 days ಬೇಕು ನನಗೆ. ಆ್ಯಂಡ್ 20 to 30 ಆರ್ಟಿಸ್ಟ್ ಡ್ಯಾನ್ಸರ್ಸ್ ಬೇಕು, ಇಂಥ ಕ್ರೌಡ್ ಬೇಕು ಅಂತ ಹೇಳಿದ್ದೇನೆ. ಎಲ್ಲಿಂದ ದುಡ್ಡು ಬಂತು, ಎಲ್ಲಿಂದ ತಗೊಂಡು ಬಂತು ಅಂತ ಗೊತ್ತಿಲ್ಲ ನನಗೆ. ಆದರೆ ಆ ಡೈರೆಕ್ಟರ್ಗೆ ಏನು ಬೇಕು, ಏನು ಟೇಸ್ಟ್ ಬೇಕು, ಆ ಸಾಂಗ್ ಎಲ್ಲ ಯಾಕೆ ಬರುತ್ತೋ ನಾನು ಕೊಡ್ತೀನಿ ಅಂತ ಕೊಟ್ಟರು. ಐ ಕೆನಾಟ್ ಫರ್ಗೆಟ್ ಹಿಮ್ ಆನ್ ದಟ್ ಟೈಮ್. ಐ ಹ್ಯಾವ್ ಸ್ಪೋಕನ್ ಮೆನಿ ಟೈಮ್ಸ್. ಇದ್ರ ಬಗ್ಗೆ ನಾನು ಎಷ್ಟೋ ಸಲ ಮಾತಾಡಿದ್ದೀನಿ ನಾನು. ಬಟ್ ಸಚ್ ಅ ಗ್ರೇಟ್ ಪ್ರೊಡ್ಯೂಸರ್, ಸಚ್ ಅ ಟೇಸ್ಟ್ಫುಲ್ ಪ್ರೊಡ್ಯೂಸರ್, ವಾಟ್ ಡೈರೆಕ್ಟರ್ ನೀಡ್ಸ್ ಅನ್ನೋದು ಗೊತ್ತಾಗುತ್ತೆ ಅವರಿಗೆ. ಆ ಪಿಕ್ಚರ್లో ಏನು ಕ್ವಾಲಿಟಿ ಬೇಕಂದ್ರೆ ಆ ಕ್ವಾಲಿಟಿಗೋಸ್ಕರ ಏನೇ ಮಾಡ್ತಾರೆ. ಸೊ ವಿ ಆರ್ ಲೂಸಿಂಗ್ ಎ ವಂಡರ್ಫುಲ್ ಪ್ರೊಡ್ಯೂಸರ್. ಐ ಡೋಂಟ್ ನೋ. ವಾಸು ಅವರೇ, ಬಹುಶಃ ಆಪ್ತ ಮಿತ್ರದ ಬಗ್ಗೆ ನಾನು ಈಗಾಗಲೇ ಕೇಳಿದೆ. ಇಬ್ಬರು ಲೆಜೆಂಡ್ಗಳು, ಇಬ್ಬರು ದಂತಕಥೆಗಳು, ಅವರಿಬ್ಬರನ್ನು ಹಾಕೊಂಡು ತಾವು ಸಿನಿಮಾ ಮಾಡಿದ್ರಿ ಆ ಸಂದರ್ಭದಲ್ಲಿ. ಅಂದರೆ ಆಪ್ತ ಮಿತ್ರದಲ್ಲಿ ದ್ವಾರಕೀಶ್ ಅವರು, ಮತ್ತೊಂದು ಕಡೆ ವಿಷ್ಣುವರ್ಧನ್. ಆ ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ ವೈಮನಸ್ಸು ಕೂಡ ಸರಿ ಹೋಯಿತು ಅಂತ ಕೇಳಿದ್ವಿ ನಾವು. ಹೌದೌದೌದು, ಅದೇ ಆಪ್ತ ಮಿತ್ರ ಟೈಟ್ಲೇ ಅವ್ರಿಗೆ. ಆ ಟೈಟ್ಲ್ ಅನ್ನೋದು ಆಪ್ತ ಮಿತ್ರ ಅನ್ನೋದು ಅವರಿಬ್ಬರೇ. ಆ ಸಾಂಗು ಒಂದು ಓಲ್ಡ್ ಸಾಂಗ್ ಒಂದು ತಗೊಂಡು ಆ ಡುಯೆಟ್ ಇದು ಮಾರ್ಚ್ ಇದಕ್ಕೋಸ್ಕರ ಮಾಡಿದ್ದೀನಿ ಆ ಸಾಂಗ್. ಏನೋ ಯಾವುದಲ್ಲ ಕಾಲದಲ್ಲಿ ಏನು ಇಲ್ಲ ಅನ್ನೊಂದು ಸಾಂಗ್ ಇದೆ ಇಬ್ಬರಿಗೆ. ಆ ಸಾಂಗ್ ಇಬ್ಬರಿಗೋಸ್ಕರ ಮಾಡಿದ್ದೀನಿ ನಾನು. ಕಾಲವನ್ನು ತಡೆಯೋರು ಯಾರು ಇಲ್ಲ, ಕಾಲವನ್ನ ಅದೇ ಹೇಳ್ತೀನಿ ನಾನು. ಅದೇ ಗುರುಕಿರಣ್ ಏನ್ ಮಾಡಿದಾನೆ ಅಂದ್ರೆ, ನಾನು ಯಾವ ಸ್ಟೇಜಸ್ ಇದು ಹಾಡ್ತೀನಿ ನಾನು. ಇಟ್ ಇಸ್ ಅ ವೆರಿ ಬಿಗ್ ರೆಸ್ಪಾನ್ಸ್. ಹಿ ವಾಸ್ ಡೂಯಿಂಗ್ ಇನ್ ದ ಸ್ಟೇಜಸ್, ನಾಟ್ ಆನ್ ದ ಫಿಲ್ಮ್. ಅದು ನಾನು ದ್ವಾರಕೀಶ್ ಅವರು ಇರುವಾಗ ಹಿ ವಾಸ್ ಶೋಯಿಂಗ್ ದಟ್ ಸಾಂಗ್, ಹಿ ವಾಸ್ ಜಸ್ಟ್ ಪ್ಲೇಯಿಂಗ್ ದಟ್ ಸಾಂಗ್. ಆಗ ನಾನು ಏನು ಮಾಡಿದೆ ಅಂದರೆ, ಈ ಸಾಂಗ್ ನಮ್ಮ ಪಿಕ್ಚರ್ಲು ಹಾಕ್ಬಿಡು ನಾನು. ದ್ವಾರಕೀಶ್ ಏನಪ್ಪ ಸಡನ್ ಆಗಿ ಟಕ್ ಅಂತ ಡಿಸೈಡ್ ಮಾಡ್ತಾರೆ, ಸರ್ ನಿಮ್ಗೆ ವಿಷ್ಣು ಸಾರ್ಗೆ ಸಾಂಗ್ ಬೇಕು ಸರ್, ಈ ಸಾಂಗೇ ನಾವು ఇప్పుడు రీమిక్స్ ಮಾಡೋಣ ಅಂತ ಹೇಳಿದೆ.
ಈ ಶಾರ್ಟ್ಸ್ ಟೈಮ್లో ಟಕ್ ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲ ಸರ್ ಇದು ದೊಡ್ಡ ಸಾಂಗ್ ಆಗುತ್ತೆ, మీకు ನೀವು ಇದ್ರಕ್ಕೂ ಇದು ಸೂಪರ್ ಆಗಿ ಬರುತ್ತೆ ಸರ್ ಅಂತ ಹೇಳಿದೆ. ಸೊ ಆಫ್ಟರ್ ದಟ್ ವಿ ರೆಕಾರ್ಡೆಡ್, ವಿ ಡಿಡ್ ಅಂಡ್ ಸೇಮ್ ಡ್ರೆಸ್ ಸೇಮ್ ಕಲ್ಲ ಕುಳ್ಳ ಆ ಟೈಮ್ನಲ್ಲಿ ಇವರಿಬ್ರು ಯಾವ ಥರ ಇದ್ದಾರೋ ಆ ಥಿಯೇಟ್ರಲ್ಲ ಅಷ್ಟು ಕ್ಲಾಪ್ಸ್, ಅಷ್ಟು ಇದಾಯಿತು ಆ ಸಾಂಗು. ಹೌದೌದು, ಇವತ್ತಿಗೂ ಕನ್ನಡಿಗರು ನೆನಪು ಮಾಡ್ಕೊಳ್ತಾರೆ ಆ ಹಾಡಿನ ಬಗ್ಗೆ. ಹೌದೌದು, ಅದು ಲಾಸ್ಟ್ ಅದು ವಿಷ್ಣುವರ್ಧನ್ ಅವರು ಇವರು ಇಬ್ರು ಮಾಡಿದ್ದಾರೆ. ಇಬ್ರು ಇಲ್ಲ ಅಂದ್ರೆ ಏನ್ ಸರ್, ಏನ್ ಮಾಡ್ಲಿ ಸರ್, ನನಗೆ ದೊಡ್ಡ ಲಾಸ್ ಸರ್. ಐ ಆಮ್ ಪರ್ಸನಲಿ ಲೂಸಿಂಗ್ ಆಸ್ ಅ ಡೈರೆಕ್ಟರ್, ಐ ಆಮ್ ಲೂಸಿಂಗ್ ಎ ವಂಡರ್ಫುಲ್ ಪ್ರೊಡ್ಯೂಸರ್. ಯಾವ ರೀತಿ ಶ್ರದ್ಧಾಂಜಲಿ ಸಲ್ಲಿಸ್ತೀರಿ ವಾಸು ಅವರೇ ಈ ಹೊತ್ತಲ್ಲಿ? ಸರ್ ಏನ್ ಹೇಳಿ ಸರ್, ಇಟ್ ಇಸ್ ನನ್ನ ಫ್ಯಾಮಿಲಿ ಸರ್, ನನ್ನ ಫ್ಯಾಮಿಲಿ ಒಬ್ರು ಹೋಗಿದ್ದಾರೆ ಸರ್ ಅಷ್ಟೇ. ನಾನು ಈಸ್ ಒನ್ ಅಮಂಗ್ ದ ಫ್ಯಾಮಿಲಿ. ಯಾವಾಗ ಹೋಗಿದ್ರೆ ಅಲ್ಲಿ ಊಟ ಮಾಡಬೇಕು, ಅವರು ಮಕ್ಕಳು ಎಲ್ಲರೂ ದೇ ಥಿಂಕ್ ದಟ್ ಐ ಆಮ್ ದ ಎಲ್ಡರ್ ಬ್ರದರ್ ಆ್ಯಂಡ್ ಐ ಆಮ್ ಅನ್ ಅಂಕಲ್, ವಾಟ್ ಎವರ್ ದೇ ಸೇ, ವಾಟ್ ಎವರ್ ದೇ ಕಾಲ್. ಈಗ ಕೂಡ ನಾನು ದುಬಾಯಿ ಹೋಗಿ ಇವರು ಸುಕೀಶ್ ನೋಡಿದೆ. ಸೊ ವೇರ್ ಎವರ್ ಐ ಗೋ, ಆಲ್ ದ ಚಿಲ್ಡ್ರನ್ ಆಫ್ ದ್ವಾರಕೀಶ್ ಆರ್ ವೆರಿ ಕ್ಲೋಸ್ ಟು ಮೀ. ಸೊ ನನ್ನ ಫ್ಯಾಮಿಲಿನಲ್ಲಿ ನಾನು ಒಬ್ಬ ಮನುಷ್ಯ ಹೋಗಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಯಾವಾಗ ಭೇಟಿ ಆಗಿದ್ರಿ ನೀವು ದ್ವಾರಕೀಶ್ ಅವರನ್ನ? ಲಾಸ್ಟ್ ಟೈಮ್ ನಾನು ರಿಲೀಸ್ ಟೈಮ್ನಲ್ಲಿ ಆಯುಷ್ಮಾನ್ ಬಾಬಾ ರಿಲೀಸ್ ಟೈಮ್ನಲ್ಲಿ ಭೇಟಿ ಆಗಿದೆ ಸರ್. he was very happy about that film. He was very praising me a lot. ಅದೇ ಲಾಸ್ಟ್ ನಾನು ಅವ್ರು ಮೀಟ್ ಮಾಡಿದ್ದು. ಥ್ಯಾಂಕ್ ಯು ಪಿ ವಾಸು ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಪಿ ವಾಸು ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ, ಒಡನಾಟವನ್ನು ಸ್ಮರಿಸಿದ್ರು, ಜೊತೆಗೆ ದ್ವಾರಕೀಶ್ ಅವರು ನಿರ್ಮಾಪಕರಾಗಿ ಹೇಗಿದ್ರು ಅನ್ನೋ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದನ್ನು ಗಮನಿಸಿದ್ರಿ. ಒಬ್ಬ ನಿರ್ದೇಶಕ ಏನನ್ನು ಬಯಸ್ತಾನೋ, ಒಂದು ಸ್ವಾತಂತ್ರ್ಯ ಅಂದರೆ ವೃತ್ತಿ ಸ್ವಾತಂತ್ರ್ಯ, ಅದರ ಜೊತೆಗೆ ಆ ಚಿತ್ರಕ್ಕೆ ಬೇಕಾಗಿರುವಂಥ ಅದ್ದೂರಿತನ, ಅಂದರೆ ಚಿತ್ರ ಬೇಡಿದಂಥ ಅದ್ದೂರಿತನ, ಅದರ ವಿಚಾರದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆದವರಲ್ಲ ನಿರ್ಮಾಪಕರಾಗಿ ದ್ವಾರಕೀಶ್ ಅವರು. ಮತ್ತು ನಿರ್ದೇಶಕ ಏನನ್ನು ಕೇಳಿದ್ನೋ ಅದನ್ನು ಕೇಳಿದ್ದಕ್ಕಿಂತ ಹೆಚ್ಚಾಗಿ ಒದಗಿಸುವಂಥ ಕೆಲಸವನ್ನು ಮಾಡ್ತಿದ್ರು. ಆ ಮೂಲಕ ಚಿತ್ರ ಚೆನ್ನಾಗಿ ಬರ್ತಾ ಇತ್ತು. ಒಬ್ಬ ನಿರ್ದೇಶಕನಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಮತ್ತು ಅದಕ್ಕೆ ಬೇಕಾದಂಥ ಅನುಕೂಲವನ್ನು ಮಾಡಿಕೊಟ್ರೆ ವಂಡರ್ಗಳನ್ನು ಸೃಷ್ಟಿಸೋದಕ್ಕೆ ಸಾಧ್ಯ ಇದೆ. ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಿದ್ದು ದ್ವಾರಕೀಶ್ ಅವರು ಕಲ್ಪಿಸಿದಂಥ ಆ ಅನುಕೂಲವೇ ಅದಕ್ಕೆ ಕಾರಣ ಆಗಿದ್ದು ಅನ್ನೋದು. ಜೊತೆಗೆ ಆಪ್ತಮಿತ್ರ ಚಿತ್ರದ ಒಂದಿಷ್ಟು ನೆನಪುಗಳನ್ನು ಕೂಡ ಪಿ ವಾಸು ಅವರು ಕೆದಕಿದ್ದನ್ನು ಗಮನಿಸಿದ್ರಿ. ಅಂದರೆ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಅವರಿಗಾಗಿ ಒಂದು ಸಾಂಗ್ ಶೂಟ್ ಮಾಡಿದ್ದಿರಬಹುದು, ಮತ್ತು ಅದು ಆಪ್ತಮಿತ್ರ ಕಮರ್ಷಿಯಲ್ ಸಕ್ಸಸ್ನ ಜೊತೆಗೆ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದಿರಬಹುದು. ಇದೆಲ್ಲವನ್ನ ಕೂಡ ಅವರು ನೆನಪು ಮಾಡಿಕೊಂಡಿದ್ದನ್ನು ಗಮನಿಸಿದರೆ.